ಶ್ರೀ ಗುರು ಜ್ಯೋತಿಷ್ಯ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಈ ದಿನ ನಾವು ಕುಂಭ ರಾಶಿಯಲ್ಲಿ ಜನಿಸಿದವರಿಗೆ ಜುಲೈ 17, 18, 19, 20ರ ದಿನಾಂಕಗಳಲ್ಲಿ ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರದಂದು ಜರುಗಲಿರುವ ಅತ್ಯಂತ ಪ್ರಮುಖವಾದ ಬದಲಾವಣೆಗಳು, ಅವರ ಜೀವನದಲ್ಲಿ ಗೋಚರಿಸಲಿರುವ ದೈವಿಕ ಸಂಕೇತಗಳು ಮತ್ತು ಯಾರ ಅಸಲಿ ಸ್ವಭಾವ ಬಯಲಾಗಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗೆ ಜುಲೈ 17ರಿಂದ 20ರವರೆಗಿನ ಈ 4 ದಿನಗಳು ಅವರ ಭವಿಷ್ಯವನ್ನು ಹೇಗೆ ಸಂಪೂರ್ಣವಾಗಿ ಬದಲಾಯಿಸಲಿವೆ ಎಂಬುದನ್ನು ತುಂಬಾ ಆಳವಾಗಿ ವಿಶ್ಲೇಷಿಸೋಣ. ಈ ರಾಶಿಯಲ್ಲಿ ಜನಿಸಿದವರು ಹೊರಗಡೆಗೆ ತುಂಬಾ ಶಾಂತವಾಗಿ ಕಂಡರೂ ಒಳಗಡೆ ಮಾತ್ರ ಎಷ್ಟೋ ಭಾವೋದ್ವೇಗಗಳನ್ನು ಬಚ್ಚಿಟ್ಟುಕೊಂಡು ಜೀವಿಸುವವರು. ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣವಾಗಿ ಮನಸ್ಸಿನಿಂದ ಪ್ರೀತಿಸುವವರು. ಯಾರನ್ನಾದರೂ ನಂಬಿದರೆ ಕೊನೆಯವರೆಗೂ ನಂಬುವ ಸ್ವಭಾವ ಇವರದ್ದು. ಆದರೆ ಅದೇ ನಂಬಿಕೆ ಹಲವಾರು ಬಾರಿ ಇವರನ್ನು ತೀವ್ರವಾಗಿ ಗಾಯಗೊಳಿಸಿದೆ. ಜೀವನದಲ್ಲಿ ಇವರು ಎದುರಿಸಿದ ಮೋಸಗಳು ಸಾಮಾನ್ಯವಾದದ್ದಲ್ಲ. ಮುಖ್ಯವಾಗಿ ತಮಗೆ ತುಂಬಾ ಹತ್ತಿರವಿದ್ದವರಿಂದಲೇ ಹೆಚ್ಚಿನ ನೋವುಗಳು ಬಂದಿವೆ. ಹೊರಗೆ ನಗುತ್ತಾ ಕಂಡರು, ರಾತ್ರಿ ವೇಳೆ ಒಂಟಿಯಾಗಿ ಕುಳಿತು ಎಷ್ಟೋ ಬಾರಿ ಮನಸ್ಸಿನಲ್ಲೇ ಅತ್ತ ಸಂದರ್ಭಗಳು ಇವೆ. ಚಿಕ್ಕ ವಯಸ್ಸಿನಿಂದಲೇ ಜವಾಬ್ದಾರಿಗಳನ್ನು ಹೆಚ್ಚಾಗಿ ಹೊತ್ತವರು ಕೂಡ ಇವರಲ್ಲಿ ತುಂಬಾ ಜನರಿದ್ದಾರೆ. ಕುಟುಂಬಕ್ಕಾಗಿ ತಮ್ಮ ಕನಸುಗಳನ್ನು ತ್ಯಾಗ ಮಾಡಿದವರು, ತಮ್ಮ ಇಷ್ಟಗಳನ್ನು ಪಕ್ಕಕ್ಕಿಟ್ಟು ಎಲ್ಲರಿಗಾಗಿ ಬದುಕಿದವರು ಕೂಡ ಈ ರಾಶಿಯಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ. ಆದರೆ ಇವರ ಮನಸ್ಸಿನಲ್ಲಿ ಒಂದು ಪ್ರತ್ಯೇಕವಾದ ಪ್ರಪಂಚವಿರುತ್ತದೆ. ಹೊರಗಿನ ಜಗತ್ತಿಗೆ ಕಾಣಿಸದ ಎಷ್ಟೋ ನೋವುಗಳು, ಎಷ್ಟೋ ಆಲೋಚನೆಗಳು, ಎಷ್ಟೋ ಗಾಯಗಳು ಅಲ್ಲಿ ಅಡಗಿರುತ್ತವೆ. ಯಾರಿಗೂ ಹೇಳಿಕೊಳ್ಳದೆ ತಮ್ಮ ನೋವನ್ನು ತಾವೇ ಅನುಭವಿಸುತ್ತಾ ಮೌನವಾಗಿ ಮುನ್ನಡೆಯುವ ಸ್ವಭಾವ ಇವರದ್ದು. ಹಲವಾರು ಬಾರಿ ಇವರು ಹೊರ ಜಗತ್ತಿಗೆ ತುಂಬಾ ಧೈರ್ಯಶಾಲಿಯಾಗಿ ಕಂಡರೂ ಒಳಗಡೆ ಮಾತ್ರ ನನ್ನನ್ನು ಯಾರು ನಿಜವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಪ್ರಶ್ನೆಯೊಂದಿಗೆ ಬದುಕುತ್ತಿರುತ್ತಾರೆ. ಕೆಲವರಂತೂ ಎಲ್ಲರ ಮಧ್ಯದಲ್ಲಿದ್ದರೂ ಒಂಟಿತನವನ್ನು ಅನುಭವಿಸುತ್ತಿರುತ್ತಾರೆ. ಮನೆಯಲ್ಲಿ ಎಲ್ಲರೊಂದಿಗೆ ನಗುತ್ತಾ ಮಾತನಾಡಿದರು ರಾತ್ರಿ ಮಲಗಿದ ನಂತರ ಮಾತ್ರ ಮನಸ್ಸಿನಲ್ಲಿ ಎಷ್ಟೋ ಆಲೋಚನೆಗಳು ಸುಳಿಯುತ್ತಿರುತ್ತವೆ. ಯಾರೋ ಆಡಿದ ಒಂದು ಸಣ್ಣ ಮಾತು ಕೂಡ ಇವರ ಮನಸ್ಸಿನಲ್ಲಿ ತುಂಬಾ ದಿನಗಳವರೆಗೆ ಗಾಯದಂತೆ ಉಳಿದುಬಿಡುತ್ತದೆ. ಹೊರಗಡೆ ಹೇಳಿಕೊಳ್ಳುವುದಿಲ್ಲ, ಆದರೆ ಒಳಗೊಳಗೆ ಆ ನೋವನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಿರುತ್ತಾರೆ. ಮುಖ್ಯವಾಗಿ ಕಳೆದ ಕೆಲವು ತಿಂಗಳುಗಳಿಂದ ಇವರು ಅನುಭವಿಸಿದ ಪರಿಸ್ಥಿತಿಗಳು ಸಾಮಾನ್ಯವಾದದ್ದಲ್ಲ. ಎಷ್ಟು ಕಷ್ಟಪಟ್ಟರೂ ಗುರುತಿಸುವಿಕೆ ಸಿಗದಿರುವುದು, ನಂಬಿದವರಿಂದಲೇ ಮೋಸ ಹೋಗುವುದು, ತಮ್ಮ ಒಳ್ಳೆಯತನವನ್ನು ಉಪಯೋಗಿಸಿಕೊಂಡು ಆಮೇಲೆ ದೂರವಾಗಿ ಹೋದ ವ್ಯಕ್ತಿಗಳು, ಯಾರಿಗಾಗಿ ಹೆಚ್ಚಾಗಿ ಆಲೋಚಿಸಿದರೋ ಅವರಿಂದಲೇ ನೋವು ಅನುಭವಿಸುವುದು ಮುಂತಾದ ಪರಿಸ್ಥಿತಿಗಳು ಇವರ ಮನಸ್ಸನ್ನು ಸಂಪೂರ್ಣವಾಗಿ ದಣಿಯುವಂತೆ ಮಾಡಿವೆ. ಕೆಲವರಂತೂ ರಾತ್ರಿ ವೇಳೆ ಒಂಟಿಯಾಗಿ ಕುಳಿತು ಭೂತಕಾಲದಲ್ಲಿ ನಡೆದ ಘಟನೆಗಳನ್ನು ನೆನಪಿಸಿಕೊಂಡು ಮನಸ್ಸಿನಲ್ಲೇ ನೊಂದ ದಿನಗಳೂ ಇವೆ. ಯಾರಿಗೂ ಹೇಳದೆ ತಮ್ಮ ನೋವನ್ನು ತಾವೇ ಹೊರುತ್ತಾ ಮೌನವಾಗಿ ಮುಂದುವರಿಯುವ ಸ್ವಭಾವ ಇವರದ್ದು. ಚಿಕ್ಕಂದಿನಿಂದಲೇ ಕುಟುಂಬದ ಜವಾಬ್ದಾರಿಗಳನ್ನು ಹೆಚ್ಚಾಗಿ ಹೊತ್ತವರು ಕೂಡ ಈ ರಾಶಿಯಲ್ಲಿ ತುಂಬಾ ಜನ ಕಾಣಿಸುತ್ತಾರೆ. ತಮ್ಮ ಕನಸುಗಳನ್ನು ಬದಿಗಿಟ್ಟು ಕುಟುಂಬಕ್ಕಾಗಿ ಬದುಕಿದವರು, ಎಲ್ಲರ ಸಂತೋಷಕ್ಕಾಗಿ ತಮ್ಮ ಇಷ್ಟಗಳನ್ನು ತ್ಯಾಗ ಮಾಡಿದವರು ಕೂಡ ಈ ರಾಶಿಯಲ್ಲಿ ಹೆಚ್ಚಾಗಿರುತ್ತಾರೆ. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಲಿದೆ. ಏಕೆಂದರೆ ಜುಲೈ 17ರಿಂದ 20ರವರೆಗೆ ಶನಿ ಗ್ರಹದ ಪ್ರಭಾವ, ಶತಭಿಷ ಮತ್ತು ಪೂರ್ವಭಾದ್ರ ನಕ್ಷತ್ರಗಳ ಶಕ್ತಿ ಈಗ ಇವರ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ತರಲಿದೆ. ಇಷ್ಟು ದಿನಗಳ ಕಾಲ ಸ್ಥಗಿತಗೊಂಡಿದ್ದ ಕೆಲಸಗಳು ಈಗ ತಕ್ಷಣವೇ ಚಲಿಸಲು ಪ್ರಾರಂಭಿಸುತ್ತವೆ. ನಿಂತು ಹೋಗಿದ್ದ ಅದೃಷ್ಟ ಈಗ ಮತ್ತೆ ವೇಗವಾಗಿ ಮುನ್ನಡೆಯಲಿದೆ. ಮುಖ್ಯವಾಗಿ ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಒತ್ತಡ ಈಗ ನಿಧಾನವಾಗಿ ಕಡಿಮೆಯಾಗುತ್ತದೆ. ಯಾರಿಗೂ ಹೇಳದೆ ನೀವು ಹೊರುತ್ತಿರುವ ನೋವುಗಳನ್ನು ದೈವವು ಈಗ ಗಮನಿಸಲಿದೆ. ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸ ಈಗ ನಿಮಗೆ ಪ್ರತಿಫಲವಾಗಿ ಮರಳಿ ಬರಲು ಪ್ರಾರಂಭವಾಗುತ್ತದೆ. ಮುಖ್ಯವಾಗಿ ಜುಲೈ 17ರಿಂದ 20ರವರೆಗಿನ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸತ್ಯ ಬಯಲಾಗುವ ಅವಕಾಶವಿದೆ. ನಿಮ್ಮ ಸುತ್ತಲಿರುವ ಕೆಲವು ವ್ಯಕ್ತಿಗಳು ಹೊರಗಡೆಗೆ ನಿಮಗೆ ಬೆಂಬಲವಾಗಿ ಕಂಡರು ಒಳಗಡೆ ಮಾತ್ರ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆಯಿಂದ ಇರಬಹುದು. ನೀವು ಬೆಳೆಯಬಾರದು ಎಂದು ಬಯಸುವ ವ್ಯಕ್ತಿಗಳು ಕೂಡ ನಿಮ್ಮ ಹತ್ತಿರವೇ ಇರುವ ಸಾಧ್ಯತೆ ಇದೆ. ಆದರೆ ಈಗ ಅವರ ಅಸಲಿ ಸ್ವಭಾವ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ನೀವು ಎಷ್ಟೋ ದಿನಗಳಿಂದ ಅನುಮಾನಿಸುತ್ತಿದ್ದ ವಿಷಯ ನಿಜವಾಗುತ್ತದೆ. ಆ ಸತ್ಯ ತಿಳಿದಾಗ ಮೊದಲು ನಿಮ್ಮ ಮನಸ್ಸಿಗೆ ನೋವಾದರೂ ತದನಂತರ ಅದೇ ವಿಷಯ ನಿಮ್ಮ ಜೀವನವನ್ನು ಕಾಪಾಡುವ ದೈವಿಕ ಸೂಚನೆಯಾಗಿ ಬದಲಾಗುತ್ತದೆ. ಏಕೆಂದರೆ ದೈವವು ಈಗ ನಿಮ್ಮ ಸುತ್ತಲಿರುವ ನಕಲಿ ಮನುಷ್ಯರನ್ನು ಒಬ್ಬೊಬ್ಬರಾಗಿ ನಿಮ್ಮ ಜೀವನದಿಂದ ದೂರ ಮಾಡಲು ಪ್ರಾರಂಭಿಸಲಿದೆ. ಮುಖ್ಯವಾಗಿ ಈ ದಿನಗಳಲ್ಲಿ ನಿಮ್ಮ ಅಂತರಾತ್ಮ ಅತ್ಯಂತ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ. ಯಾರು ನಿಜವಾಗಿ ನಿಮ್ಮವರು, ಯಾರು ನಟಿಸುತ್ತಿರುವವರು ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹಠಾತ್ತಾಗಿ ಬರುವ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. ಕೆಲವು ಕನಸುಗಳು, ಕೆಲವು ಅನುಭೂತಿಗಳು, ಕೆಲವು ಸಣ್ಣ ಘಟನೆಗಳು ಕೂಡ ನಿಮ್ಮ ಭವಿಷ್ಯತ್ತಿಗೆ ಸಂಬಂಧಿಸಿದ ದೈವಿಕ ಸೂಚನೆಗಳಾಗಿ ಬದಲಾಗಬಹುದು.
ಮುಖ್ಯವಾಗಿ ಈ ಮಧ್ಯಕಾಲದಲ್ಲಿ ನಿಮಗೆ ಮನೆಯಲ್ಲಿ ಪ್ರಶಾಂತತೆ ಕಡಿಮೆಯಾದಂತೆ ಅನಿಸಿರಬಹುದು. ಮನೆಗೆ ಹೋಗುತ್ತಿದ್ದಂತೆಯೇ ಒಂದು ಭಾರವಾದ ಭಾವನೆ ಬಂದಂತೆಯೂ ಅನಿಸಿರಬಹುದು. ಯಾರೊಂದಿಗೂ ಮಾತನಾಡಲು ಅನಿಸದಿರುವುದು, ಸಣ್ಣ ಮಾತಿಗೆ ನೋವುಪಡುವುದು, ರಾತ್ರಿ ವೇಳೆ ಹೆಚ್ಚಾಗಿ ಆಲೋಚಿಸುವುದು ಮುಂತಾದ ಪರಿಸ್ಥಿತಿಗಳು ಕಂಡುಬಂದಿರಬಹುದು. ಕೆಲವು ಬಾರಿ ಯಾವ ಕೆಲಸ ಮಾಡಬೇಕೆಂದರೂ ಮನಸ್ಸಿರದಿರುವುದು, ಎಲ್ಲರಿಂದ ದೂರವಿರಬೇಕೆಂದು ಅನಿಸುವುದು, ದೂರವಾಣಿ ಕರೆಗಳನ್ನು ಸ್ವೀಕರಿಸಲು ಕೂಡ ಮನಸ್ಸಾಗದಿರುವುದು ಮುಂತಾದ ಪರಿಸ್ಥಿತಿಗಳು ಕೂಡ ಬಂದಿರಬಹುದು. ಆದರೆ ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಈ ನಕಾರಾತ್ಮಕ ಪರಿಸ್ಥಿತಿಗಳು ಈಗ ನಿಧಾನವಾಗಿ ಮುಕ್ತಾಯವಾಗಲಿವೆ. ಜುಲೈ 17ರಿಂದ 20ರವರೆಗಿನ ಈ 4 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಕಾಣಿಸಲು ಪ್ರಾರಂಭವಾಗುತ್ತದೆ. ಇಷ್ಟು ದಿನಗಳಿಂದ ನಿಮಗೆ ಬರಬೇಕಾಗಿದ್ದ ಗೌರವ ಈಗ ಮತ್ತೆ ನಿಮ್ಮ ಮುಂದೆ ಬರುತ್ತದೆ. ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರೇ ಈಗ ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಮುಖ್ಯವಾಗಿ ಆರ್ಥಿಕ ವಿಷಯಗಳಲ್ಲಿಯೂ ಸ್ವಲ್ಪ ನೆಮ್ಮದಿ ಕಾಣಿಸುತ್ತದೆ. ಸಂಪಾದಿಸಿದ ಹಣ ಉಳಿಯದಿರುವುದು, ಕೈಗೆ ಬಂದ ಹಣ ತಕ್ಷಣವೇ ಖರ್ಚಾಗುವುದು, ಸಾಲಗಳು ಹೆಚ್ಚಾಗುವುದು ಮುಂತಾದ ಪರಿಸ್ಥಿತಿಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಉದ್ಯೋಗ ಮಾಡುವವರಿಗೆ ಒಳ್ಳೆಯ ಗುರುತಿಸುವಿಕೆ ಸಿಗುವ ಅವಕಾಶವಿದೆ. ನೀವು ಪಟ್ಟ ಕಷ್ಟವನ್ನು ಇದುವರೆಗೆ ಪಟ್ಟಿಸಿಕೊಳ್ಳದವರು ಈಗ ನಿಮ್ಮ ಮೌಲ್ಯವನ್ನು ಗುರುತಿಸಲು ಪ್ರಾರಂಭಿಸುತ್ತಾರೆ. ಉನ್ನತಾಧಿಕಾರಿಗಳಿಂದ ಪ್ರಶಂಸೆಗಳು ಬರಬಹುದು. ಕೆಲವರಿಗೆ ಬಡ್ತಿಯ ಅವಕಾಶಗಳು ಕೂಡ ಕಂಡುಬರುತ್ತಿವೆ. ಕೆಲವರಿಗೆ ಹೊಸ ಉದ್ಯೋಗಾವಕಾಶಗಳು ಕೂಡ ಕಂಡುಬರುತ್ತಿವೆ. ಕೆಲವರಿಗೆ ಹೊಸ ಉದ್ಯೋಗಾವಕಾಶಗಳು ಕೂಡ ಬರುವ ಸೂಚನೆಗಳು ಕಾಣಿಸುತ್ತಿವೆ. ತುಂಬಾ ದಿನಗಳಿಂದ ಕಾಯುತ್ತಿದ್ದ ಕರೆ ಒಂದೇ ಬಾರಿಗೆ ಬರಬಹುದು. ಸಂದರ್ಶನಗಳನ್ನು ನೀಡಿ ಕಾಯುತ್ತಿರುವವರಿಗೂ ಕೂಡ ಶುಭವಾರ್ತೆಗಳು ಕೇಳಿಬರುವ ಅವಕಾಶವಿದೆ. ವ್ಯಾಪಾರ ಮಾಡುವವರಿಗೆ ಹೊಸ ಅವಕಾಶಗಳು ಬರುತ್ತವೆ. ಮುಖ್ಯವಾಗಿ ರಹಸ್ಯವಾಗಿ ನೀವು ಯೋಜನೆ ರೂಪಿಸುತ್ತಿರುವ ಕೆಲಸ ಒಂದೇ ಬಾರಿಗೆ ಯಶಸ್ವಿಯಾಗುವ ಸೂಚನೆಗಳು ಕಾಣಿಸುತ್ತಿವೆ. ಕೆಲವರಿಗೆ ಸಾಮಾಜಿಕ ಜಾಲತಾಣಗಳು, ಆನ್ಲೈನ್ ವ್ಯಾಪಾರ, ಯೂಟ್ಯೂಬ್, ಡಿಜಿಟಲ್ ಕೆಲಸಗಳಂತಹವುಗಳಲ್ಲಿ ಕೂಡ ಒಳ್ಳೆಯ ಅವಕಾಶಗಳು ಬರುವ ಸೂಚನೆಗಳಿವೆ. ಆದರೆ ಈ ಸಮಯದಲ್ಲಿ ಒಂದು ವಿಷಯವನ್ನು ಮಾತ್ರ ತುಂಬಾ ಜಾಗರೂಕತೆಯಿಂದ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ಯೋಜನೆಗಳ ಬಗ್ಗೆ ಎಲ್ಲರಿಗೂ ಹೇಳಬೇಡಿ, ಏಕೆಂದರೆ ನಿಮ್ಮ ಸುತ್ತಲಿರುವ ಕೆಲವು ವ್ಯಕ್ತಿಗಳು ಹೊರಗಡೆಗೆ ನಿಮ್ಮ ಒಳ್ಳೆಯದನ್ನು ಬಯಸುವಂತೆ ಕಂಡರೂ ಒಳಗಡೆ ಮಾತ್ರ ಅಸೂಯೆಯಿಂದ ಇದ್ದಾರೆ. ನೀವು ಮೌನವಾಗಿ ಮುನ್ನಡೆದರೆ ಮಾತ್ರ ನಿಮ್ಮ ಯಶಸ್ಸು ಮತ್ತಷ್ಟು ಬಲವಾಗಿ ನಿಲ್ಲುತ್ತದೆ. ಮುಖ್ಯವಾಗಿ ಈ ರಾಶಿಯಲ್ಲಿ ಜನಿಸಿದವರಿಗೆ ಒಂದು ಪ್ರತ್ಯೇಕವಾದ ಶಕ್ತಿ ಇರುತ್ತದೆ. ಇವರು ಒಂದು ಬಾರಿ ಜೀವನದಲ್ಲಿ ಕೆಳಗೆ ಬಿದ್ದರೆ ಮತ್ತೆ ಅದೇ ಮಟ್ಟಕ್ಕೆ ಬರುವುದಲ್ಲ, ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ತಲುಪುತ್ತಾರೆ. ಅದಕ್ಕಾಗಿಯೇ ತುಂಬಾ ಜನ ಇವರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹೊರಗೆ ಶಾಂತವಾಗಿ ಕಂಡರೂ ಒಳಗಡೆ ಮಾತ್ರ ತುಂಬಾ ದೃಢವಾದ ಮನಸ್ಸು ಇರುತ್ತದೆ. ಆದರೆ ಈ ಮಧ್ಯಕಾಲದಲ್ಲಿ ಕೆಲವು ಘಟನೆಗಳು ಇವರ ಮನಸ್ಸನ್ನು ತುಂಬಾ ಬಾಧಿಸಿವೆ. ಮುಖ್ಯವಾಗಿ ನಂಬಿದ ವ್ಯಕ್ತಿಗಳಿಂದಾದ ಮೋಸಗಳು ಇಂದಿಗೂ ಮನಸ್ಸಿನಲ್ಲಿ ಗಾಯದಂತೆ ಇರಬಹುದು. ಯಾರಿಗೂ ಹೇಳದೆ ನೀವು ಹೊರುತ್ತಿರುವ ಆ ನೋವನ್ನು ದೈವವು ಈಗ ಮುಗಿಸಲಿದೆ. ಜುಲೈ 17ರಿಂದ 20ರವರೆಗಿನ ಈ 4 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಬರುವ ಕೆಲವು ಘಟನೆಗಳು ನಿಮ್ಮ ಆಲೋಚನಾ ವಿಧಾನವನ್ನೇ ಬದಲಾಯಿಸುತ್ತವೆ. ಇದುವರೆಗೆ ನೀವು ಯಾರಿಗಾಗಿ ಹೆಚ್ಚಾಗಿ ಕಷ್ಟಪಟ್ಟಿರೋ, ಯಾರಿಗಾಗಿ ಹೆಚ್ಚಾಗಿ ಆಲೋಚಿಸಿದ್ದೀರೋ, ಅದೇ ವ್ಯಕ್ತಿಗಳಿಂದ ನಿಮಗೆ ಎಷ್ಟು ನಷ್ಟ ಉಂಟಾಗಿದೆಯೋ ಅದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಆದರೆ ಆ ನೋವಿನಲ್ಲಿ ನೀವು ದೌರ್ಬಲ್ಯಕ್ಕೆ ಒಳಗಾಗುವುದಿಲ್ಲ. ಅದೇ ಅನುಭವ ಈಗ ನಿಮ್ಮನ್ನು ಮತ್ತಷ್ಟು ಬುದ್ಧಿವಂತರನ್ನಾಗಿ ಮಾಡಲಿದೆ. ಮುಖ್ಯವಾಗಿ ಕೌಟುಂಬಿಕ ವಿಷಯಗಳಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಕಂಡುಬರುತ್ತವೆ. ಇಷ್ಟು ದಿನಗಳ ಕಾಲ ನಿಮ್ಮ ಮಾತಿಗೆ ಮೌಲ್ಯ ನೀಡದವರು ನಿಮ್ಮ ಸಲಹೆಯನ್ನು ಕೇಳಲು ಪ್ರಾರಂಭಿಸುತ್ತಾರೆ. ಕುಟುಂಬದಲ್ಲಿ ನಿಮ್ಮ ಸ್ಥಾನ ಹೆಚ್ಚಾಗುತ್ತದೆ. ನಿಮ್ಮ ನಿರ್ಧಾರಗಳನ್ನು ಗೌರವಿಸುವುದು ಪ್ರಾರಂಭವಾಗುತ್ತದೆ. ದೂರವಾಗಿದ್ದ ಸಂಬಂಧಗಳು ಮತ್ತೆ ಹತ್ತಿರವಾಗುತ್ತವೆ. ಕೆಲವು ಕಾಲದಿಂದ ಮಾತನಾಡದ ವ್ಯಕ್ತಿಗಳು ಕೂಡ ಮತ್ತೆ ನಿಮ್ಮೊಂದಿಗೆ ಮಾತನಾಡುವ ಅವಕಾಶವಿದೆ. ಆದರೆ ಈ ಬಾರಿ ನೀವು ಯಾರನ್ನಾದರೂ ಸಂಪೂರ್ಣವಾಗಿ ನಂಬುವ ಮುನ್ನ ತುಂಬಾ ಜಾಗರೂಕತೆಯಿಂದ ಆಲೋಚಿಸಬೇಕು. ಹಿಂದೆ ನಡೆದ ಮೋಸಗಳು ಮತ್ತೆ ನಡೆಯದಂತೆ ಇರಬೇಕಾದರೆ ನೀವು ಜಾಗರೂಕರಾಗಿರಬೇಕು. ಮುಖ್ಯವಾಗಿ ನಿಮಗೆ ತುಂಬಾ ಹತ್ತಿರವಿರುವ ಒಂದು ವ್ಯಕ್ತಿಯ ಬಗ್ಗೆ ಸತ್ಯ ಬಯಲಾಗುವ ಅವಕಾಶವಿದೆ. ಆ ವ್ಯಕ್ತಿ ಹೊರಗೆ ನಿಮ್ಮ ಒಳ್ಳೆಯದನ್ನು ಬಯಸುವಂತೆ ನಡೆಸಿ, ಒಳಗಡೆ ಮಾತ್ರ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆಯಿಂದ ಇರಬಹುದು. ಜುಲೈ 17ರಿಂದ 20ರವರೆಗಿನ ಈ 4 ದಿನಗಳಲ್ಲಿ ಆ ಮುಖವಾಡ ಸಂಪೂರ್ಣವಾಗಿ ಕಳಚಿ ಬೀಳುತ್ತದೆ. ನೀವು ಎಷ್ಟೋ ದಿನಗಳಿಂದ ಅನುಮಾನಿಸುತ್ತಿದ್ದ ವಿಷಯ ನಿಜವಾಗುತ್ತದೆ. ಆದರೆ ಆ ಸತ್ಯ ತಿಳಿದಾಗ ಕೋಪದಿಂದ ಪ್ರತಿಕ್ರಿಯಿಸದೆ ಪ್ರಶಾಂತವಾಗಿ ಆಲೋಚಿಸಿ, ಏಕೆಂದರೆ ದೈವವು ನಿಮಗೆ ಸತ್ಯವನ್ನು ತೋರಿಸುವುದು ನಿಮ್ಮ ಜೀವನವನ್ನು ಕಾಪಾಡಲಿಕ್ಕಾಗಿಯೇ. ಆರೋಗ್ಯದ ವಿಷಯಗಳಲ್ಲಿಯೂ ಸ್ವಲ್ಪ ಜಾಗ್ರತೆ ಅಗತ್ಯ. ಮುಖ್ಯವಾಗಿ ಒತ್ತಡ, ಆತಂಕ ಮತ್ತು ಹೆಚ್ಚಾಗಿ ಆಲೋಚಿಸುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ನಿದ್ರೆ ಸರಿಯಾಗಿ ಇಲ್ಲದಿರುವುದು, ತಲೆನೋವು ಬರುವುದು, ಶರೀರ ದಣಿದಂತೆ ಅನಿಸುವುದು ಮುಂತಾದ ಪರಿಸ್ಥಿತಿಗಳು ಕಂಡುಬರಬಹುದು. ಕೆಲವರಿಗೆ ಎದೆ ಭಾರವಾದಂತೆ ಅನಿಸುವುದು, ಶರೀರದಲ್ಲಿ ಆಯಾಸ, ಮಾನಸಿಕವಾಗಿ ಬೇಸರದಿಂದ ಇರುವುದು ಕೂಡ ಕಂಡುಬರಬಹುದು. ಆದ್ದರಿಂದ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ.
ಬೆಳಗಿನ ಸಮಯದಲ್ಲಿ ಶಿವನನ್ನು ಪ್ರಾರ್ಥಿಸುವುದು ಅಥವಾ ಶನಿ ಗ್ರಹಕ್ಕೆ ಸಂಬಂಧಿಸಿದ ಮಂತ್ರಗಳನ್ನು ಕೇಳುವುದು ನಿಮಗೆ ಒಳ್ಳೆಯ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಮನೆಯಲ್ಲಿ ಸಾಯಂಕಾಲ ದೀಪವನ್ನು ಹಚ್ಚಿ ಪ್ರಾರ್ಥಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾಗುತ್ತವೆ. ಮುಖ್ಯವಾಗಿ ಜುಲೈ 17ರಿಂದ 20ರವರೆಗಿನ ಈ 4 ದಿನಗಳಲ್ಲಿ ನೀವು ಕೆಲವು ಆಶ್ಚರ್ಯಕರವಾದ ಶುಭವಾರ್ತೆಗಳನ್ನು ಕೇಳುವ ಅವಕಾಶವಿದೆ. ಎಷ್ಟೋ ದಿನಗಳಿಂದ ನಿಂತು ಹೋಗಿದ್ದ ಕೆಲಸ ಒಂದೇ ಬಾರಿಗೆ ಮುಂದೆ ಸಾಗಬಹುದು. ನೀವು ಊಹಿಸದ ಕಡೆಯಿಂದ ಸಹಾಯ ಬರಬಹುದು. ಒಬ್ಬ ಅಪರಿಚಿತ ವ್ಯಕ್ತಿ ಕೂಡ ನಿಮ್ಮ ಜೀವನದಲ್ಲಿ ಬಂದು ನಿಮಗೆ ಉಪಯುಕ್ತವಾಗುವ ಅವಕಾಶವಿದೆ. ನಿಮ್ಮ ಅದೃಷ್ಟ ನಿಧಾನವಾಗಿ ಬದಲಾಗುತ್ತಿರುವ ಸಂಕೇತಗಳು ನಿಮಗೆ ಕಾಣಿಸಲು ಪ್ರಾರಂಭವಾಗುತ್ತದೆ. ಹಿಂದೆ ನಿಮ್ಮನ್ನು ನೋಯಿಸಿದವರು ಈಗ ತಮ್ಮ ತಪ್ಪುಗಳನ್ನು ಗ್ರಹಿಸಬಹುದು. ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆಪಟ್ಟವರೇ ಈಗ ನಿಮ್ಮ ಹತ್ತಿರ ಬರಬಹುದು. ಆದರೆ ನೀವು ಮಾತ್ರ ಭೂತಕಾಲವನ್ನು ಹಿಡಿದುಕೊಂಡು ಸಂಕಟಪಡದೆ ಮುನ್ನಡೆಯಬೇಕು. ಏಕೆಂದರೆ ದೈವವು ಈಗ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲು ಸಿದ್ಧವಾಗಿದೆ. ಜುಲೈ 17ರಿಂದ 20ರವರೆಗಿನ ಈ 4 ದಿನಗಳಲ್ಲಿ ನಿಮ್ಮಲ್ಲಿ ಒಂದು ಹೊಸ ಧೈರ್ಯ ಹುಟ್ಟುತ್ತದೆ. ನಾನು ಕೂಡ ಜೀವನದಲ್ಲಿ ಗೆಲ್ಲಬಲ್ಲೆ ಎಂಬ ನಂಬಿಕೆ ಮತ್ತೆ ಬರುತ್ತದೆ. ನೀವು ಇದುವರೆಗೆ ಪಟ್ಟ ಪ್ರತಿಯೊಂದು ಕಷ್ಟ ನಿಮ್ಮನ್ನು ಮತ್ತಷ್ಟು ಶಕ್ತಿಯುತವಾಗಿ ಬದಲಾಯಿಸುವುದಕ್ಕಾಗಿಯೇ ಬಂದಿದ್ದು ಎಂದು ಅರ್ಥವಾಗುತ್ತದೆ. ಮುಖ್ಯವಾಗಿ ಈ ದಿನಗಳಲ್ಲಿ ನಿಮಗೆ ಕಾಣಿಸುವ ಕೆಲವು ಕನಸುಗಳು ಕೂಡ ದೈವಿಕ ಸೂಚನೆಗಳಾಗಬಹುದು. ಕೆಲವರಿಗೆ ದೇವಾಲಯಗಳು, ದೀಪಗಳು, ನೀರು, ಆಕಾಶ, ಹಾವುಗಳು ಕಾಣಿಸುವ ಕನಸುಗಳು ಬರಬಹುದು. ಇವೆಲ್ಲವೂ ಕೂಡ ಜೀವನದಲ್ಲಿ ಬದಲಾವಣೆ ಪ್ರಾರಂಭವಾಗುತ್ತಿದೆ ಎಂಬುದರ ಸಂಕೇತಗಳು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತದೆ. ಓದಿನಲ್ಲಿ ಒಳ್ಳೆಯ ಫಲಿತಾಂಶಗಳು ಬರಬಹುದು. ವಿದೇಶಕ್ಕೆ ಹೋಗಬೇಕೆಂದು ಪ್ರಯತ್ನಿಸುತ್ತಿರುವವರಿಗೂ ಕೂಡ ಒಳ್ಳೆಯ ವಾರ್ತೆಗಳು ಕೇಳಿಬರುವ ಅವಕಾಶವಿದೆ. ಕೆಲವರಿಗೆ ಅನುಮತಿ ಪತ್ರ ಅಥವಾ ವೀಸಾ ಸಂಬಂಧಿತ ಕೆಲಸಗಳು ಮುಂದೆ ಸಾಗುವ ಸೂಚನೆಗಳು ಕಾಣಿಸುತ್ತಿವೆ. ವ್ಯಾಪಾರ ಮಾಡುವವರಿಗೆ ಹೊಸ ಒಪ್ಪಂದಗಳು ಬರುವ ಸೂಚನೆಗಳು ಕಾಣಿಸುತ್ತಿವೆ. ಆದರೆ ಎಂತಹ ನಿರ್ಧಾರ ತೆಗೆದುಕೊಂಡರೂ ಒಂದಕ್ಕೆ 2 ಬಾರಿ ಆಲೋಚಿಸಿ. ಗಡಿಬಿಡಿಯ ನಿರ್ಧಾರಗಳು ತದನಂತರ ತೊಂದರೆಗಳನ್ನು ತರಬಹುದು. ಪ್ರೇಮ ವಿಷಯಗಳಲ್ಲಿಯೂ ಜಾಗ್ರತೆ ಅಗತ್ಯ. ಯಾರ ಮಾತುಗಳನ್ನು ತಕ್ಷಣವೇ ನಂಬಬೇಡಿ. ನಿಮ್ಮ ಮನಸ್ಸನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವವರನ್ನು ಮಾತ್ರ ಜೀವನದಲ್ಲಿ ಹತ್ತಿರ ಮಾಡಿಕೊಳ್ಳಿ. ಮುಖ್ಯವಾಗಿ ನಿಮ್ಮ ಸುತ್ತಲಿರುವ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಗೊಂದಲ ಸೃಷ್ಟಿಸಲು ಪ್ರಯತ್ನಿಸಬಹುದು. ಆದರೆ ನೀವು ಪ್ರಶಾಂತವಾಗಿದ್ದರೆ ಅವರ ಆಟಗಳು ಯಶಸ್ವಿಯಾಗುವುದಿಲ್ಲ. ಜುಲೈ 17ರಿಂದ 20ರವರೆಗಿನ ಈ 4 ದಿನಗಳಲ್ಲಿ ದೈವಕೃಪೆ ನಿಮ್ಮ ಮೇಲೆ ತುಂಬಾ ಬಲವಾಗಿ ಕೆಲಸ ಮಾಡುತ್ತದೆ. ನಿಮ್ಮ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಮನೆಯಲ್ಲಿ ಒಂದು ದಿವ್ಯವಾದ ಪ್ರಶಾಂತತೆ ಏರ್ಪಡುತ್ತದೆ. ನೀವು ಎಷ್ಟೋ ದಿನಗಳಿಂದ ಕೋರುತ್ತಿದ್ದ ಮಾನಸಿಕ ಶಾಂತಿ ಈಗ ನಿಮ್ಮ ಜೀವನದೊಳಗೆ ಹೆಜ್ಜೆ ಇಡುತ್ತದೆ. ಮುಖ್ಯವಾಗಿ ನೀವು ಮಾಡಿದ ಒಳ್ಳೆಯದನ್ನು ದೈವವು ಎಂದಿಗೂ ವೃಥಾ ಮಾಡುವುದಿಲ್ಲ. ನೀವು ಯಾರಿಗಾದರೂ ಮಾಡಿದ ಸಹಾಯ, ನೀವು ಒರೆಸಿದ ಕಣ್ಣೀರು, ನೀವು ನೀಡಿದ ಧೈರ್ಯ, ಇವೆಲ್ಲವೂ ಈಗ ನಿಮಗೆ ಒಳ್ಳೆಯ ಫಲಿತಾಂಶಗಳ ರೂಪದಲ್ಲಿ ಮರಳಿ ಬರಲು ಪ್ರಾರಂಭವಾಗುತ್ತದೆ. ಅದಕ್ಕಾಗಿಯೇ ಭಯಪಡಬೇಡಿ, ಧೈರ್ಯವಾಗಿ ಮುನ್ನಡೆಯಿರಿ. ನಿಮ್ಮ ಶ್ರಮಕ್ಕೆ ಫಲ ಸಿಗುವ ಸಮಯ ತುಂಬಾ ಹತ್ತಿರದಲ್ಲಿದೆ. ಇಷ್ಟು ದಿನಗಳ ಕಾಲ ನಿಮ್ಮನ್ನು ಕೆಳಕ್ಕೆ ಎಳೆಯಬೇಕೆಂದು ನೋಡಿದವರೇ ಈಗ ನಿಮ್ಮ ಬೆಳವಣಿಗೆಯನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ನೀವು ಅಂದುಕೊಂಡ ಕೆಲಸ ಯಶಸ್ವಿಯಾಗುತ್ತದೆ. ನಿಂತು ಹೋಗಿದ್ದ ಅದೃಷ್ಟ ಮತ್ತೆ ವೇಗವಾಗಿ ಓಡುತ್ತದೆ. ಮುಖ್ಯವಾಗಿ ಜುಲೈ 17ರಿಂದ 20ರವರೆಗಿನ ಈ 4 ದಿನಗಳಲ್ಲಿ ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸ ನಿಮ್ಮ ಭವಿಷ್ಯವನ್ನು ಬಲಪಡಿಸುತ್ತದೆ. ಆದ್ದರಿಂದ ಅನಗತ್ಯವಾದ ಮಾತುಗಳನ್ನು ಆಡಬೇಡಿ. ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಮುಖ್ಯವಾಗಿ ಈ ರಾಶಿಯವರಿಗೆ ಖರ್ಚುಗಳು ಎಂಬುದು ಕೂಡ ಕೊಂಚ ಹೆಚ್ಚಾಗಿ ಬಿಟ್ಟಿದೆ. ಸಣ್ಣದು, ದೊಡ್ಡದು, ನೋಡಿದ್ದು, ನೋಡದಿರುವುದು ಎಲ್ಲವನ್ನೂ ಕೂಡ ಕೊಳ್ಳುತ್ತಿರುತ್ತಾರೆ. ಈ ಮಧ್ಯಕಾಲದಲ್ಲಿ ಕೊಂಚ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಬೇಕಪ್ಪ. ನಾವು ಈಗ ವಯಸ್ಸಿನಲ್ಲಿ ಇದ್ದಾಗ ಯಾರ ಮೇಲೂ ಆಧಾರಪಟ್ಟು ಬದುಕಬೇಕಾದಂತಹ ಪರಿಸ್ಥಿತಿ ನಮಗೆ ಬರಬಾರದು ಎಂದು ಮನಸ್ಸಿನಲ್ಲಿ ಅನಿಸುತ್ತಿರುತ್ತದೆ. ಅದು ಸರ್ವಸಾಮಾನ್ಯ. ಈಗ ನಾವು ಬಲವಾಗಿದ್ದರೂ ಮುಂಬರುವ ದಿನಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಸಹಜವಾಗಿ ಬರುತ್ತವೆ. ಈಗಿರುವ ಆಹಾರ, ಮಾಲಿನ್ಯ, ಮಾನಸಿಕ ಒತ್ತಡಗಳು ಇವೆಲ್ಲವೂ ಕೂಡ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತಿವೆ. ಆದ್ದರಿಂದ ಇಂದಿನಿಂದಲೇ ಸ್ವಲ್ಪ ಉಳಿತಾಯ ಮಾಡಿಕೊಳ್ಳುವುದು ತುಂಬಾ ಅಗತ್ಯ. ನಮ್ಮ ಮಕ್ಕಳ ಮೇಲೆ ಸಂಪೂರ್ಣವಾಗಿ ಆಧಾರಪಡದೆ ನಮ್ಮ ಅಗತ್ಯಗಳಿಗೆ ನಾವೇ ನಿಲ್ಲಲು ಸಾಧ್ಯವಾಗುವುದು ನಿಜವಾದ ಗೌರವ. ಏಕೆಂದರೆ ಈ ದಿನಗಳಲ್ಲಿ ಪರಿಸ್ಥಿತಿಗಳು ತುಂಬಾ ವೇಗವಾಗಿ ಬದಲಾಗಿ ಹೋಗುತ್ತಿವೆ. ಎಲ್ಲರೂ ಕೆಟ್ಟವರಲ್ಲ, ಆದರೆ ಕೆಲವು ವ್ಯಕ್ತಿಗಳು ಮಾತ್ರ ನಾವು ಮಾಡಿದ ಸಹಾಯವನ್ನು ಕೂಡ ಮರೆತು ಬಿಡುತ್ತಾರೆ. ಅಗತ್ಯವಿದ್ದಾಗ ಹತ್ತಿರ ಬಂದು ನಮ್ಮಿಂದ ಕೆಲಸ ಮುಗಿದಾಗ ದೂರವಾಗಿ ಬಿಡುತ್ತಾರೆ. ಅಂತಹ ವ್ಯಕ್ತಿಗಳನ್ನು ಈಗ ನೀವು ಸಂಪೂರ್ಣವಾಗಿ ಗುರುತಿಸಲಿರುವಿರಿ. ಅದಕ್ಕಾಗಿಯೇ ಈ ರಾಶಿಯವರು ಯಾರನ್ನೂ ಕುರುಡಾಗಿ ನಂಬಬೇಡಿ. ನಿಮಗೆ ಮತ್ತು ಅವರ ಮಧ್ಯೆ ಒಂದು ಮರ್ಯಾದೆಯ ಗೆರೆ ಇರಬೇಕು. ಆ ಗೆರೆಯನ್ನು ದಾಟಿ ಯಾರನ್ನೂ ಬರಲು ಬಿಡಬೇಡಿ. ನಿಮ್ಮ ಒಳ್ಳೆಯತನವನ್ನು ಹಗುರವಾಗಿ ತೆಗೆದುಕೊಳ್ಳುವವರು ನಿಮ್ಮ ಸುತ್ತ ತುಂಬಾ ಜನ ಇರುತ್ತಾರೆ. ನಿಮ್ಮ ಅಗತ್ಯ ಬಂದಾಗ ನಿಮಗೆ ನೀವೇ ಬೆಂಬಲವಾಗಿ ಇರಬೇಕು. ನಿಮ್ಮ ಜೀವನದ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳಬೇಕು.
ಆಗ ಮಾತ್ರ ನಿಜವಾದ ಪ್ರಶಾಂತತೆ ನಿಮ್ಮ ಜೀವನದೊಳಗೆ ಬರುತ್ತದೆ. ದೈವ ನಾಮವನ್ನು ಹೆಚ್ಚಾಗಿ ಸ್ಮರಿಸಿ, ಪ್ರತಿದಿನ ಸಾಯಂಕಾಲ ದೀಪವನ್ನು ಹಚ್ಚಿ ಪ್ರಾರ್ಥಿಸಿ. ನಿಮ್ಮ ಕುಟುಂಬವನ್ನು ಕಾಪಾಡಬೇಕೆಂದು ದೈವವನ್ನು ಮನಸಾರೆ ಬೇಡಿಕೊಳ್ಳಿ. ನಿಮ್ಮ ಅದೃಷ್ಟ ಪ್ರಕಾಶಿಸುವ ದಿನಗಳು ತುಂಬಾ ಹತ್ತಿರದಲ್ಲಿವೆ. ಈ ಬಾರಿ ನಿಮ್ಮ ಜೀವನದಲ್ಲಿ ಜರುಗುವ ಬದಲಾವಣೆಗಳು ಸಾಮಾನ್ಯವಾದದ್ದಲ್ಲ. ಅವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಹೊಸ ಹಾದಿಗೆ ಕೊಂಡೊಯ್ಯುವ ಬದಲಾವಣೆಗಳು. ನೀವು ಧೈರ್ಯವಾಗಿದ್ದರೆ ದೈವವು ನಿಮಗೆ ಊಹಿಸದ ಯಶಸ್ಸನ್ನು ನೀಡುತ್ತದೆ. ನೀವು ಇದುವರೆಗೆ ಕಳೆದುಕೊಂಡ ಗೌರವ, ಕಳೆದುಕೊಂಡ ಪ್ರಶಾಂತತೆ, ಕಳೆದುಕೊಂಡ ಸಂತೋಷ ಇವೆಲ್ಲವೂ ಕೂಡ ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರಲು ಪ್ರಾರಂಭವಾಗುತ್ತದೆ. ನಿಮ್ಮ ಮೇಲಿರುವ ದೈವ ಕೃಪೆ ಈಗ ನಿಮಗೆ ರಕ್ಷಣಾ ಕವಚದಂತೆ ಬದಲಾಗಲಿದೆ. ನಿಮ್ಮ ಶತ್ರುಗಳ ಆಟ ಮುಗಿದು ಹೋಗಲಿದೆ. ನೀವು ಮೌನವಾಗಿ ಮುಂದೆ ಸಾಗಿದರೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮದೇ ಆಗುತ್ತದೆ. ಈ ರಾಶಿ ಭವಿಷ್ಯ ನಿಮಗೆ ಸೂಕ್ತವೆನಿಸಿದರೆ ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಮನಸ್ಸು ಪೂರ್ವಕವಾಗಿ ಶ್ರೀ ಮಂಜುನಾಥಾಯ ನಮಃ ಎಂದು ಬರೆಯಿರಿ ಮತ್ತು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಎಲ್ಲಾ ಕುಂಭ ರಾಶಿಯವರಿಗೂ ಒಳಿತಾಗಲಿ. ಮತ್ತೊಂದು ರಾಶಿ ಭವಿಷ್ಯದ ನಿಖರವಾದ ಮಾಹಿತಿಯೊಂದಿಗೆ ಬರುತ್ತೇನೆ. ಧನ್ಯವಾದಗಳು.